ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ನಾವು 35ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತನ್ನ ಧರ್ಮದಲ್ಲೇ ಸಾಯೋದು ಕೂಡ ಶ್ರೇಯಸ್ಕರ ಅನ್ನುವಂಥ ಮಾತಿನ ಅರ್ಥದ ಬಗ್ಗೆ ನಾವು ತಿಳ್ಕೊಂಡ್ವಿ. ಯಾಕೆ ಆ ರೀತಿ ಹೇಳ್ತಾರೆ ಅಂದರೆ, ತಮ್ಮ ಸ್ವಧರ್ಮವನ್ನ ಪಾಲನೆ ಮಾಡ್ತಾ ಮಾಡ್ತಾ ಸಾವು ಬಂದರೂ ಕೂಡ ಅದು ಶ್ರೇಯಸ್ಕರ ಅಂತ ತಿಳ್ಕೊಳ್ಳೋದಕ್ಕೆ ಬೇಕಾದಷ್ಟು ಉದಾಹರಣೆಗಳ ಮೂಲಕ ನಾವು ಓದ ಭಾಗದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಈಗ ಪ್ರಶ್ನೆ ಏನು ಅಂತಂದ್ರೆ, ಬೇರೆಯವರ ಧರ್ಮವು ಭಯವನ್ನುಂಟು ಮಾಡುವುದಾಗಿದೆ ಅನ್ನುವಂಥ ಮಾತನ್ನು ಹೇಳಿದಾರಲ್ಲ, ಈ ಮಾತಿನ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಬೇರೆಯವರ ಧರ್ಮ ಪಾಲನೆ ಅನ್ನೋದು ಒಂದು ವೇಳೆ ಅದು ಸುಖಪೂರ್ವಕವಾಗಿದ್ರೂ ಕೂಡ ಅದು ಭಯವನ್ನ ಉಂಟು ಮಾಡುವಂಥದ್ದು ಅದು ಅನ್ನುವಂಥದ್ದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿರೋದು. ಅಂದ್ರೆ ಈಗ ನಮಗನ್ಸುತ್ತೆ ಕ್ಷತ್ರಿಯರಿಗೆ, ಅಯ್ಯೋ ನಾವು ಎಷ್ಟು ಕಷ್ಟಪಟ್ಟು ಹೋರಾಡಬೇಕು, ಯುದ್ಧ ಮಾಡಬೇಕು, ಹಿಂಸೆ ಕೊಡಬೇಕಪ್ಪ, ಅದ್ರ ಬದಲಾಗಿ ಬ್ರಾಹ್ಮಣರ ಹಾಗೆ ನಾವು ಪೂಜೆ ಮಾಡಿಕೊಂಡು ನೈವೇದ್ಯ ಮಾಡ್ಕೊಂಡು ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ ಯೋಚನೆ ಮಾಡಿ ಆ ರೀತಿ ನಮ್ಮ ಧರ್ಮ ಪಾಲನೆಯನ್ನು ಬಿಟ್ಟು ಬೇರೆಯವರ ಧರ್ಮ ಪಾಲನೆ ಸುಖವನ್ನ ನಮಗೆ ಕೊಟ್ಟರೂ ಕೂಡ ಅದು ನಮಗೆ ಭಯವನ್ನ ಉಂಟು ಮಾಡುವಂಥದ್ದು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಈ ರೀತಿ ಹೇಳಿರೋದು. ಉದಾಹರಣೆಗೀಗ ಶೂದ್ರ ಮತ್ತು ವೈಶ್ಯರು ಒಂದು ವೇಳೆ ತಮಗಿಂತ ಉಚ್ಚ ವರ್ಣದವರ ಧರ್ಮವನ್ನ, ಉನ್ನತ ಮಟ್ಟದಲ್ಲಿರುವಂಥ ಧರ್ಮವನ್ನ ಪಾಲಿಸೋದಕ್ಕೆ ಶುರು ಮಾಡಿದ್ರೆ, ಉನ್ನತ ವರ್ಣದವರಿಂದ ತಮ್ಮ ಪೂಜೆ ಮಾಡಿಸ್ಕೊಳ್ಳುವ ಕಾರಣದಿಂದ ಮತ್ತೆ ಅವರ ವೃತ್ತಿ ಛೇದಗೊಳಿಸಿದ ದೋಷದಿಂದ, ಈಗ ನೋಡಿ ಬ್ರಾಹ್ಮಣ ಒಬ್ಬ ಇರ್ತಾನೆ, ಅವನ ಕರ್ಮವನ್ನ ನಾನು ಮಾಡಕ್ ಹೋದ್ರೆ ಏನಾಗುತ್ತೆ, ಅವನ ಕೆಲಸಕ್ಕೂ ನಾನು ಅಡ್ಡಿ ಬಂದಂಗಾಗತ್ತೆ, ಮತ್ತೆ ನಾನೂ ಕೂಡ ಅಲ್ಲಿ ದೋಷ ಮಾಡ್ದಂಗಾಗುತ್ತೆ. ಅಂದ್ರೆ ಅವ್ರದ್ದು ಏನೋ ಒಂದು ರೀತಿ ನೀತಿನ ನಾನು ಚೇಂಜ್ ಮಾಡ್ದಂಗಾಗತ್ತೆ, ಅವನ ಜೀವನಕ್ಕೆ ಏನೋ ಒಂದು ಕೆಲಸ ಮಾಡ್ತಿರ್ತಾನೆ, ಅದರಲ್ಲಿ ನಾನು ತೊಂದರೆ ಕೊಟ್ಟಂಗಾಗತ್ತೆ. ಅದರಿಂದ ಏನಾಯ್ತು, ನಾನು ಪಾಪಕ್ಕೆ ಭಾಗಿಯಾಗ್ತೀನಿ, ಮತ್ತು ಅದ್ರ ಫಲವಾಗಿ ಏನಾಗುತ್ತೆ, ಅಂಥವ್ರಿಗೆ ನರಕ ಅನ್ನೋದು ಅನುಭವಿಸ್ಬೇಕಾಗತ್ತೆ. ಇದೇ ರೀತಿ ಬ್ರಾಹ್ಮಣ ಕ್ಷತ್ರಿಯರು ತಮಗಿಂತ ಬೇರೆಯವರ ಧರ್ಮ ಅಂದರೆ ಅವರಿಂದ ಕೆಳಮಟ್ಟದಲ್ಲಿರುವಂಥವರ ಧರ್ಮವನ್ನು ಅವರೇನಾದರೂ ಅವಲಂಬಿಸಿದ್ದೇ ಆದರೆ ಅವರು ಕೂಡ ಆ ವರ್ಣದಿಂದ ಪತನರಾಗ್ತಾರೆ. ಉನ್ನತ ಮಟ್ಟಕ್ಕೆ ಏರೋದು ತುಂಬ ಕಷ್ಟ ಅಲ್ವಾ. ಆಲ್ರೆಡಿ ಅವರು ಉನ್ನತ ಮಟ್ಟದ ವರ್ಣದಲ್ಲಿ ಇರ್ತಾರೆ, ಅವರು ತಮಗಿಂತ ಅವ್ರಿಗೇನನ್ಸುತ್ತೆ, ಅಯ್ಯೋ ಇದು ಯಾರು ವೇದ ಪಾರಾಯಣ ಇದೆಲ್ಲ ಯಾರಪ್ಪ ಮಾಡೋದು, ನಾವು ಕೂಡ ಏನೋ ವ್ಯಾಪಾರ ಮಾಡ್ಕೊಂಡಿರೋಣ, ಯಾರ್ದೋ ಒಂದು ಸೇವೆ ಮಾಡ್ಕೊಂಡಿರೋಣ ಅಂತ ಅಂದ್ಬಿಟ್ಟು ಅವರು ವೈಶ್ಯರು ಅಥವಾ ಶೂದ್ರರ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಶುರು ಮಾಡಿದ್ರು ಅಂತಂದರೆ ಅವರು ಆ ಉನ್ನತ ವರ್ಣದಿಂದ ಪತನರಾಗ್ತಾರೆ. ಅದಕ್ಕೋಸ್ಕರನೇ ಅವರವರ ಸ್ವಧರ್ಮವನ್ನು ಅವ್ರು ಮಾಡ್ಕೊಂಡು ಹೋಗಬೇಕೇ ಹೊರತು ಪರಧರ್ಮದಲ್ಲಿ ಆಸಕ್ತಿಯನ್ನು ಯಾವತ್ತೂ ಬೆಳೆಸ್ಕೊಳ್ಬಾರ್ದು. ಆಪತ್ ಕಾಲ ಇಲ್ಲದೆ ಬೇರೆಯವರ ವೃತ್ತಿಯಿಂದ ಜೀವನವನ್ನು ನಿರ್ವಹಣೆ ಮಾಡೋದ್ರಿಂದ ಪರಧರ್ಮದವರ ವೃತ್ತಿ ಭೇದಗೊಳಿಸ್ತಾ ಪಾಪ ಫಲವನ್ನು ನಾವು ಅನುಭವಿಸ್ಬೇಕಾಗತ್ತೆ. ನಾವು ನಮ್ಮ ಧರ್ಮವನ್ನ ಮಾಡ್ಕೊಂಡು ಹೋಗಬೇಕು. ಏನೋ ಆಪತ್ ಕಾಲ, ಈಗ ಬೇರೆ ಏನೂ ನಮಗೆ ಸೋರ್ಸೇ ಇರೋದಿಲ್ಲ, ನಮಗೆ ತಿನ್ನೋದಕ್ಕೂ ಏನೂ ಇರೋದಿಲ್ಲ, ಅಂತಹ ಸಮಯದಲ್ಲಿ ನಾನು ಮಾಡಲೇಬೇಕಾದಂತಹ ಬೇರೆಯವ್ರ ಧರ್ಮ ಆದರೂ ಪರವಾಗಿಲ್ಲಪ್ಪ, ನಾನು ಮಾಡಲೇಬೇಕು ಇವಾಗ ಅಂಥ ಸಂದರ್ಭ ಬಂದಾಗ ಮಾಡಿದ್ರೆ ಓಕೆ. ಆದರೆ ಆಪತ್ಕಾಲ ಇಲ್ಲದೇ ಇದ್ದಾಗಲೂ ಕೂಡ ಬೇರೆಯವರ ವೃತ್ತಿಯಿಂದ ಜೀವನ ನಿರ್ವಹಿಸೋದ್ರಿಂದ ಏನಾಯಿತು, ಬೇರೆಯವರ ವೃತ್ತಿ ಛೇದ ಮಾಡ್ದಂಗಾಯ್ತಾ, ಅವರು ಪಾಪ ಮಾಡಬೇಕಾಗಿರುವಂತಹ ಕೆಲಸವನ್ನು ನಾವು ಕಿತ್ಕೊಂಡಂಗಾಗತ್ತಲ್ವಾ. ಸೊ ಆ ಪಾಪದ ಫಲವನ್ನು ಕೂಡ ನಾವು ಅನುಭವಿಸ್ಬೇಕಾಗತ್ತೆ. ಇದೇ ಥರ ಆಶ್ರಮದ ಧರ್ಮ ಅಂದರೆ ಯಾರು ಗೃಹಸ್ಥರೋ ಅವರು ಗೃಹಸ್ಥಾಶ್ರಮದ ಧರ್ಮವನ್ನು ಫಾಲೋ ಮಾಡಬೇಕು. ಗೃಹಸ್ಥಾಶ್ರಮದಲ್ಲಿ ಇದ್ಕೊಂಡು ನಾನು ವಾನಪ್ರಸ್ಥದ ಒಂದು ಧರ್ಮವನ್ನು ಫಾಲೋ ಮಾಡ್ತೀನಿ ಅಂದರೆ ಅದು ತಪ್ಪಾಗುತ್ತೆ ಅಲ್ವಾ. ಈಗ ಗೃಹಸ್ಥಾಶ್ರಮದಲ್ಲಿ ಇರಬೇಕಾದ್ರೆ ನನ್ನದೇ ಆದಂಥ ಕೆಲವೊಂದು ಜವಾಬ್ದಾರಿಗಳಿರುತ್ತೆ, ಕೆಲಸಗಳಿರುತ್ತೆ, ಅದನ್ನೆಲ್ಲ ನಾನು ಫಾಲೋ ಮಾಡಬೇಕಾಗುತ್ತೆ. ಅದೇ ರೀತಿ ಎಲ್ಲ ಧರ್ಮಗಳ ವಿಷಯಗಳಲ್ಲೂ ಕೂಡ ನಾವು ತಿಳ್ಕೊಬೇಕು. ಇದೇ ರೀತಿ ಆಯಿತಾ, ನಾವು ಯಾವ ಧರ್ಮದಲ್ಲಿದ್ದೀವಿ, ಯಾವ ವರ್ಣದಲ್ಲಿದ್ದೀವಿ, ನನ್ನ ಗುಣ ಏನು, ನನ್ನ
ಒಂದು ಸ್ವಭಾವ ಏನೋ ಅದಕ್ಕೆ ತಕ್ಕಂಗೆ ನಾವು ಕೆಲಸಗಳನ್ನು ಮಾಡಬೇಕು. ಅದಕ್ಕೋಸ್ಕರನೇ ಯಾವ ಮನುಷ್ಯರಿಗೂ ಕೂಡ ತಮ್ಮ ಶ್ರೇಯಸ್ಸಿಗೋಸ್ಕರ ಪರಧರ್ಮವನ್ನು ಅನುಸರಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಭಗವದ್ಗೀತೆಯಲ್ಲಿ ಸ್ವಯಂ ಹೇಳ್ತಾ ಇದ್ದಾನೆ, ನೀನು ಬ್ರಾಹ್ಮಣನಾಗೇ ಹುಟ್ಟಬೇಕು ಅಂತೇನಿಲ್ಲ, ನೀನು ಬ್ರಾಹ್ಮಣನ ಹಾಗೆ ನಡ್ಕೊಳ್ಬೋದು. ಹೇಗೆ? ನಿನ್ನ ಗುಣ ಅದಕ್ಕೆ ಹೊಂದ್ಕೊಂಡು ಹೋಗುತ್ತಾ, ನಿನ್ನ ಒಂದು ಸ್ವಭಾವ ಅದಕ್ಕೆ ಅನುಗುಣವಾಗಿದೆಯಾ, ನೀನು ಯಾವ ಒಂದು ವರ್ಣದಲ್ಲಿದೆಯಾ, ಯಾವ ಆಶ್ರಮದಲ್ಲಿದೆಯೋ ಅಲ್ಲಿರುವಂಥ ಸ್ವಧರ್ಮ ಪಾಲನೆಯನ್ನು ಮಾಡ್ಕೊಳ್ತಾನೆ ನೀನು ಆ ಉನ್ನತಿಯ ಮಟ್ಟವನ್ನು ಪಡ್ಕೊಳ್ಬಹುದು. ಅದಕ್ಕೋಸ್ಕರ ನೀನು ಬೇರೆಯವರ ಪರಧರ್ಮವನ್ನು ಆಶ್ರಯಿಸಬೇಕಾಗಿರುವಂಥ ಅವಶ್ಯಕತೆ ಇಲ್ಲ. ಪರಧರ್ಮ ನೋಡೋದಕ್ಕೆ ಎಷ್ಟೇ ಗುಣಸಂಪನ್ನವಾಗಿದ್ರೂ ಕೂಡ ಅದು ಯಾರ ಧರ್ಮವೋ ಅವ್ರಿಗೋಸ್ಕರ ಅಂತಾನೆ ಇರೋದು, ಬೇರೆಯವರಿಗೋಸ್ಕರ ಅದು ಭಯವನ್ನು ಉಂಟು ಮಾಡುವಂಥದ್ದು ಅಂತ ಇಲ್ಲಿ ಹೇಳಿದ್ದಾರೆ. ಅದು ನಿಜವಾಗ್ಲೂ ನಮಗೆ ಕಲ್ಯಾಣಕಾರಕವಲ್ಲ ಅಂತ ಕೂಡ ಹೇಳಿದ್ದಾರೆ. ಮನುಸ್ಮೃತಿಯಲ್ಲೂ ಕೂಡ ಇದೇ ವಿಷಯವನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ವರಂ ಸ್ವಧರ್ಮೋ ವಿಗುಣೋ ನ ಪಾರಖ್ಯ ಸ್ವನುಷ್ಠಿತಃ ಪರಧರ್ಮೇಣ ಜೀವನ್ ಹಿ ಸದ್ಯ ಪತತಿ ಜಾತಿತಃ. ಅಂದ್ರೆ ಅರ್ಥ ಏನು? ಗುಣರಹಿತವಾಗಿದ್ರೂ ಸಹ ತನ್ನ ಧರ್ಮ ಶ್ರೇಷ್ಠವಾಗಿದೆ, ಆದರೆ ಉತ್ತಮ ರೀತಿಯಲ್ಲಿ ಪಾಲಿಸಲಾದಂತಹ ಪರಧರ್ಮ ಶ್ರೇಷ್ಠವಲ್ಲ. ಯಾಕೆ ಅಂತಂದ್ರೆ ಬೇರೆಯವರ ಧರ್ಮದಿಂದ ಜೀವನ ಧಾರಣೆ ಮಾಡುವ ಮನುಷ್ಯನು ಜಾತಿಯಿಂದ ಕೂಡಲೇ ಪತಿತನಾಗುತ್ತಾನೆ ಅಂತಂದ್ಬಿಟ್ಟು ಅಲ್ಲಿ ಹೇಳಿದ್ದಾರೆ. ಅಂದ್ರೆ ಒಂದೇ ವಿಷಯವನ್ನ ಬೇರೆ 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 ಧರ್ಮಗ್ರಂಥಗಳಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದನ್ನ ವರ್ಣನೆ ಮಾಡಿದ್ದಾರೆ. ಯಾಕಂದ್ರೆ ಸನಾತನ ಧರ್ಮ ಅನ್ನೋದು ಒಂದೇ, ಎಲ್ಲರಿಗೂ ಅದು ಒಂದೇ ಲಾಗು ಆಗುವಂಥದ್ದು. ಒಬ್ರಿಗೊಂದು ಇನ್ನೊಬ್ರಿಗೊಂದು ಆ ರೀತಿ ಇಲ್ಲ. ಸ್ವಧರ್ಮಗಳನ್ನ ಎಲ್ಲರೂ ಪಾಲನೆ ಮಾಡಲೇಬೇಕು, ಪರಧರ್ಮವನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನೋದನ್ನ ಇಲ್ಲಿ ಭಗವಂತ ಈ ಶ್ಲೋಕದಲ್ಲಿ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾನೆ. ನಾವು ಇಷ್ಟೊತ್ತು ಕೇಳಿದೀವಿ, ಅದನ್ನ ನಾವು ಕೂಡ ಎಲ್ಲರೂ ಅನುಸರಣೆ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.